ಶಿಕ್ಷಕರೇ ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾವು ಎಸ್ ಲಾಗಿನ್ ಮುಖಾಂತರ ಲೆಸನ್ ಪ್ಲ್ಯಾನ್ ಬರೆಯುವುದು ಹೇಗೆ ಎನ್ನುವುದರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಾಗಿ ನಾವು ಫಸ್ಟಿಗೆ ಎಸ್ ಲಾಗಿನ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇವೆ. ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗ್ತಾ ಇದೆ. ಫಸ್ಟ್ ಆಪ್ಷನ್ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ನೆಕ್ಸ್ಟ್ ಆಪ್ಷನ್ ಏನಾಗ್ತಾ ಇದೆ, ಇಲ್ಲಿ ಸೈನ್ ಇನ್ ಎನ್ನುವಂಥ ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ನಂತರ ಈ ರೀತಿಯಲ್ಲಿ ಸ್ಕ್ರೀನ್ ಓಪನ್ ಆಗ್ತಾ ಇದೆ. ಇಲ್ಲಿ ಶಿಕ್ಷಕರಾದ ನಾವು ನಮಗೆ ಸಂಬಂಧಪಟ್ಟಿದ್ದು ಟೀಚರ್, ಲಾಗಿನ್ ಆ್ಯಸ್ ಟೀಚರ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಈಗಾಗಲೇ ನಾನು ಕ್ಲಿಕ್ಕನ್ನು ಮಾಡಿದ್ದೇನೆ. ಯೂಸರ್ ನೇಮ್ ಅಂದರೆ ನಮ್ಮ ವೈಯಕ್ತಿಕ KGID ನಂಬರನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ಸೆಂಡ್ OTP ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈಗ OTP ಬರುತ್ತೆ. ಬಂದಿರುವ OTPಯನ್ನು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ವೆರಿಫೈ OTP ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಮಾಡಿದ ತಕ್ಷಣ ನಾವು ನಮ್ಮ ಲಾಗಿನ್ಗೆ ಓಪನ್ ಆಗಿದ್ದೇವೆ. ಅಂದರೆ ನಮ್ಮ ವೈಯಕ್ತಿಕ ಮಾಹಿತಿಯಲ್ಲಿ ಶೋ ಆಗ್ತಾ ಇದೆ. ನಮ್ಮ ಹೆಸರು ಕೂಡ ಇಲ್ಲಿ ಶೋ ಆಗುತ್ತೆ. ಈಗ ಲೆಫ್ಟ್ ಟಾಪಲ್ಲಿರುವಂಥ 3 ಅಡ್ಡಗೆರೆಗಳ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೆಕೆಂಡ್ ಆಪ್ಷನ್ ಏನಿದೆ ಲೆಸನ್ ಪ್ಲ್ಯಾನ್, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಮಾಡಿದ ತಕ್ಷಣ ನೋಡಿ ಈ ರೀತಿಯಲ್ಲಿ ಸ್ಕ್ರೀನ್ ಓಪನ್ ಆಗ್ತಾ ಇದೆ. ಒಂದು ಕ್ಯಾಲೆಂಡರ್ ಓಪನ್ ಆಗ್ತಾ ಇದೆ. ನಾನು ಜೂನ್ ತಿಂಗಳ ಲೆಸನ್ ಪ್ಲ್ಯಾನ್ ಬರಿಬೇಕಾಗಿದೆ. ಈ ಕ್ಯಾಲೆಂಡರ್ ಇರೋದು ಜುಲೈ ತಿಂಗಳದ್ದು. ಅದಕ್ಕಾಗಿ ಲೆಫ್ಟ್ ಆ್ಯರೋ ಮಾರ್ಕ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ಜೂನ್ ಕ್ಯಾಲೆಂಡರ್ ಈಗಾಗಲೇ ಓಪನ್ ಆಗಿದೆ. ಈಗಾಗಲೇ ನಾನು 5th ಕ್ಲಾಸ್ನ ಲೆಸನ್ ಪ್ಲ್ಯಾನ್ ಲವ್ ಫಾರ್ ಎನಿಮಲ್ಸ್ ಎನ್ನುವಂಥದ್ದನ್ನು ಬರೆದಿದ್ದೇನೆ. HM ಅವರು ಈಗಾಗಲೇ ಅಪ್ರೂವ್ನ ಕೊಟ್ಟಿದ್ದಾರೆ. ಕೊಟ್ಟಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಅಪ್ರೂವ್ಡ್. ಸೊ ಲೆಸನ್ ಪ್ಲ್ಯಾನ್ ಬರೆದಾದ ಮೇಲೆ ನಾವು HM ಅವರಿಂದ ಅಪ್ರೂವನ್ನು ತೆಗೆದುಕೊಳ್ಬೇಕಾಗುತ್ತೆ ಆನ್ಲೈನ್ ಮೂಲಕ. ಸೊ ಈಗ ನಾನು ಲೆಸನ್ ಪ್ಲ್ಯಾನ್ ಯಾವ ರೀತಿಯಾಗಿ ಬರೀಬೇಕು ಎನ್ನುವುದನ್ನು ತೋರಿಸ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜೂನ್ನಲ್ಲಿ ಸೇತುಬಂಧ ಕಾರ್ಯಕ್ರಮ ಇರುತ್ತೆ. ಸುಮಾರು ಜೂನ್ 20ರವರೆಗೆ ಏನಪ್ಪ ಅಂದರೆ ಈ ಒಂದು ಬ್ರಿಡ್ಜ್ ಕೋರ್ಸ್ ಕಾರ್ಯಕ್ರಮ ನಡೀತಾ ಇರುತ್ತೆ. ಸೊ 20 ತಾರೀಕಿನಿಂದ ನಾವು ಏನು ಮಾಡ್ಬೋದು, ಪಾಠಗಳನ್ನು ಮಾಡ್ಬೋದು. ಇವತ್ತು ನಾನು 4ನೇ ತರಗತಿಯ ಒಂದು ಪಾಠದ ಲೆಸನ್ ಪ್ಲ್ಯಾನ್ ಬರೆಯೋದನ್ನು ತೋರಿಸ್ತಾ ಇದ್ದೇನೆ. ಸೊ ಹೌಸ್ ಹೋಲ್ಡ್ ಆರ್ಟಿಕಲ್ ಎನ್ನುವಂಥ ಪಾಠದ ಲೆಸನ್ ಪ್ಲ್ಯಾನ್ ಬರಿತಾ ಇದ್ದೇನೆ. ಸೊ ನಾನು ದಿನಾಂಕ ಚೂಸ್ ಮಾಡ್ತಾ ಇರೋದು ಜೂನ್ 21. ಸೊ ಜೂನ್ 21ರಿಂದ ನೋಡಿ, ಜೂನ್ 21ರಿಂದ ಆ ತಿಂಗಳ ಕೊನೆಯವರೆಗೆ ನಾನು 4ನೇ ತರಗತಿಯ 1ನೇ ಪಾಠವನ್ನು ಮಾಡ್ತಾ ಇದ್ದೇನೆ. ನೋಡಿ ಸೆಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡಿ ಡೇಟ್ ಸೆಟ್ಟಿಂಗ್ ಮಾಡಿದ್ದೇವೆ. ಫ್ರಾಮ್ ಡೇಟ್ ಅಂದರೆ ಜೂನ್ 21ರಿಂದ ಜೂನ್ 30ರವರೆಗೆ ನಾನು 4ನೇ ತರಗತಿಯ 1ನೇ ಪಾಠವನ್ನು ಮಾಡ್ತಾ ಇದ್ದೇನೆ. ಮೀಡಿಯಮ್ ನೋಡಿ ಮರಾಠಿ, ಬೈ ಡಿಫಾಲ್ಟಾಗಿ ಮರಾಠಿ ಬಂದಿದೆ. ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು. ಯಾವ ಕ್ಲಾಸಿಗೆ ನಾನು ಲೆಸನ್ ಪ್ಲ್ಯಾನ್ ಬರಿತಾ ಇದ್ದೇನೆ, ಇವಾಗ 4ನೇ ತರಗತಿಯ ಕ್ಲಾಸ್ಗೆ ಲೆಸನ್ ಪ್ಲ್ಯಾನನ್ನು ಬರಿತಾ ಇದ್ದೇನೆ. ಸೊ ಸೆಲೆಕ್ಟ್ ಗ್ರೂಪ್, ಮರಾಠಿ ಮಾಧ್ಯಮದ ಗ್ರೂಪ್ ಯಾವುದಿದೆ ಆ ಗ್ರೂಪನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಕನ್ನಡ ಮಾಧ್ಯಮ ಹೋದರೆ ಕನ್ನಡ ಮಾಧ್ಯಮದ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ನಮ್ಮ ಮರಾಠಿ ಮಾಧ್ಯಮದಲ್ಲಿ ಪ್ರಥಮ ಭಾಷೆ ಯಾವುದಿರುತ್ತೆ, ದ್ವಿತೀಯ ಭಾಷೆ ಯಾವುದಿರುತ್ತೆ, ಈ ಒಂದು ಬೇಸ್ ಮೇಲೆ ಗ್ರೂಪನ್ನು ನಾವು ಸೆಲೆಕ್ಟ್ ಮಾಡಬೇಕು. ಗ್ರೂಪನ್ನು ಸೆಲೆಕ್ಟ್ ಮಾಡಿದ್ದೇನೆ. ತದನಂತರ ನಾವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು. ಯಾವ ಸಬ್ಜೆಕ್ಟ್ ಮೇಲೆ ನಾವು ಲೆಸನ್ ಪ್ಲ್ಯಾನ್ ಬರಿತಾ ಇದ್ದೇವೆ, ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ ಬರಿತಾ ಇದ್ದೇನೆ. ಇಂಗ್ಲೀಷ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದೇನೆ. ನೆಕ್ಸ್ಟು ಯಾವ ಚಾಪ್ಟರ್ ಮೇಲೆ ಬರಿತಾ ಇದ್ದೇನೆ, ಇಲ್ಲಿ ಚಾಪ್ಟರ್ ಸೆಲೆಕ್ಟ್ ಮಾಡಬೇಕು. ನೋಡಿ ನಾನು 1ನೇ ಪಾಠ ಹೌಸ್ ಹೋಲ್ಡ್ ಆರ್ಟಿಕಲ್ ಎನ್ನುವಂಥ ಪಾಠದ ಮೇಲೆ ಲೆಸನ್ ಪ್ಲ್ಯಾನ್ ಬರಿತಾ ಇದ್ದೇನೆ. ಇವಾಗ ಟೀಚಿಂಗ್ ಏಡ್ಸ್ ಮತ್ತು ಲರ್ನಿಂಗ್ ಔಟ್ಕಮ್ಸ್ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಬರಿಬೇಕಾಗುತ್ತೆ. ನೋಡಿ ಈಗಾಗಲೇ ಹೌಸ್ ಹೋಲ್ಡ್ ಆರ್ಟಿಕಲ್ನಲ್ಲಿರುವಂಥ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ನಾನು ನೋಡಿಬಿಟ್ಟು ಕಾಪಿ ಮಾಡ್ಕೊಂಡಿದ್ದೇನೆ. ಅಲ್ಲಿ ಹೋಗಿಬಿಟ್ಟು ನಾನು ಪೇಸ್ಟನ್ನು ಮಾಡ್ತೇನೆ. ನೋಡಿ ಆ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಇಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೇನೆ. ಪೇಸ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಈ ರೀತಿ ಅದೆಲ್ಲ ಲರ್ನಿಂಗ್ ಔಟ್ಕಮ್ಸ್ಗಳು ಪೇಸ್ಟ್ ಆಯಿತು. ಈಗ ಈ ಪಾಠಕ್ಕೆ ನಾನು ಯಾವ ಟೀಚಿಂಗ್ ಏಡ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ನಾವು ನಮೂದಿಸಬೇಕು. ನಾನು ಸ್ಪೆಸಿಫಿಕಲಿಯಾಗಿ ಡ್ರಾಯಿಂಗ್ ಶೀಟ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಅದನ್ನು ಇಲ್ಲಿ ನಾನು ನಮೂದಿಸಿದ್ದೇನೆ. ಈಗ ಆ ಪಾಠವನ್ನು ನಾನು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ, ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ, ಇಂಟ್ರೊಡಕ್ಷನ್ ಫೇಸ್, ಹೀಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈ ಪಾಠವನ್ನು. ಸೊ ಇದನ್ನು ನಾವು ಏನು ಮಾಡ್ತಾಯಿದ್ದೀವಿ, ನಾವು ಯಾವ ರೀತಿಯಾಗಿ ಪಾಠ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅದರ ಬಗ್ಗೆ ತಿಳಿದುಕೊಂಡು ಇಲ್ಲಿ ನಾವು ಟಿಕ್ಕನ್ನು ಮಾಡಬೇಕು. ನಾನು ಈ ಪಾಠವನ್ನು ರೈಮ್ಸನ್ನು ಹಾಡೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆಮೇಲೆ ಸಿಂಪಲ್ ಕ್ವಶನಿಂಗ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಹೀಗಾಗಿ ಅದರ ಮೇಲೆ ನಾನು ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ದೇನೆ. ಡೆವಲಪ್ಮೆಂಟ್ ಫೇಸ್, ಆ ಪಾಠವನ್ನು ನಾನು ಯಾವ ರೀತಿಯಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೇನೆ, ಏನು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡ್ತೇನೆ, ಇಲ್ಲಿ ನಾವು ಚೂಸ್ ಮಾಡಬೇಕು. ಈ ಪಾಠವನ್ನು ಹೌಸ್ ಹೋಲ್ಡ್ ಆರ್ಟಿಕಲ್ ಪಾಠವನ್ನು ಮಾಡಬೇಕಾದ್ರೆ ನಾನು ಗ್ರೂಪ್ ಆ್ಯಕ್ಟಿವಿಟಿಯನ್ನು ಕಂಡಕ್ಟ್ ಮಾಡ್ತೇನೆ. ಆಮೇಲೆ ರೋಲ್ ಪ್ಲೇ ಆ್ಯಕ್ಟಿವಿಟಿಯನ್ನು ಕಂಡಕ್ಟ್ ಮಾಡ್ತೇನೆ. ಆಮೇಲೆ ನೆಕ್ಸ್ಟಾಗಿ ನೋಡಿ
ಸಿಂಪಲ್ ಆ ರೀತಿ ಬೇರೆ ಈ 2 ಆ್ಯಕ್ಟಿವಿಟಿನ ನಾನು ಕಂಡಕ್ಟ್ ಮಾಡ್ತೇನೆ. ಆಮೇಲೆ ಈ ಪಾಠವನ್ನು ನಾನು ಯಾವ ರೀತಿಯಾಗಿ ಕನ್ಕ್ಲೂಷನ್ ಮಾಡ್ತೇನೆ, ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ನಾವು ಯಾವ ರೀತಿಯಾಗಿ ಕನ್ಕ್ಲೂಡ್ ಮಾಡ್ತೀವಿ ನೋಡಿ. ಸಮರೈಸಿಂಗ್ ಆ್ಯಂಡ್ ಈಕ್ಯಾಪ್ಸುಲೇಷನ್, ನಾನು ಆ ಪಾಠವನ್ನು ಇನ್ನೊಂದು ಸಲ ಸಮರೈಸ್ ಮಾಡ್ತೇನೆ. ಆಮೇಲೆ ನಾನೇನು ಮಾಡ್ತೇನೆ ನೆಕ್ಸ್ಟು ಕನೆಕ್ಟಿಂಗ್ ಟು ರಿಯಲ್ ಲೈಫ್, ಈ ಕೂಡ ಒಂದು ಆಪ್ಷನ್ ಮೂಲಕ ಮಕ್ಕಳಿಗೆ ಪಾಠವನ್ನು ಕನ್ಕ್ಲೂಷನ್ ಮಾಡ್ತಾನೆ. ಕೊನೆಗೇನಿದೆಯಪ್ಪ ಅಂದರೆ ಚಾಪ್ಟರ್ ವೈಸ್ ಅಸೆಸ್ಮೆಂಟ್. ಈ ಚಾಪ್ಟರ್ ಪಾಠ ಮುಗಿದ ಮೇಲೆ ನಾವು ಮಕ್ಕಳಿಗೆ ನಾವು ಏನು ವರ್ಕ್ ಕೊಡ್ತೀವಿ ಅಂತ ಇಲ್ಲಿ ಒಂದು ಟಾಸ್ಕನ್ನು ಎಂಟರ್ ಮಾಡಬೇಕು. ನಾನು ಮಕ್ಕಳಿಗೆ ಏನು ಮಾಡ್ತೇನೆ, ಹೌಸ್ ಹೋಲ್ಡ್ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾನು ಏನು ಮಾಡ್ತೇನೆ, ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕನ್ನು ಕೊಡ್ತೇನೆ. ನೋಡಿ, ಇಷ್ಟೆಲ್ಲ ಆದಮೇಲೆ ಕೊನೆಗೆ ನಾವು ಏನು ಮಾಡಬೇಕು, ಸೇವ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈಗ ನಾನು ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ಸೇವ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಲೆಸನ್ ಪ್ಲ್ಯಾನ್? ಸೇವ್ ಎನ್ನುವಂಥ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಾಂದರೆ ಕ್ಯಾನ್ಸಲ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾನು ಸೇವ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಆ ಪಾಠ ಸೇವ್ ಆಗಿದೆ. ಸೇವ್ ಆಗಿದ ತಕ್ಷಣ ಈ ರೀತಿ ಬರ್ತಾ ಇದೆ ನೋಡಿ. ಕ್ಲಾಸ್ 4 ಸಬ್ಜೆಕ್ಟ್ ಇಂಗ್ಲೀಷ್, ಅದು ಹೌಸ್ ಹೋಲ್ಡ್ ಆರ್ಟಿಕಲ್ ಪಾಠ ಮಾಡಿದ್ದೇನೆ. ಸ್ಟೇಟಸ್ ಏನಿದೆ, ಪೆಂಡಿಂಗ್ ಫಾರ್ ಅಪ್ರೂವಲ್. ನಾನು ಲೆಸನ್ ಪ್ಲ್ಯಾನ್ ಬರೆದಿದ್ದೇನೆ, ಆದರೆ HM ಅವರು ಈಗ ಅದಕ್ಕೆ ಅಪ್ರೂವಲ್ ಕೊಡಬೇಕು, ಕೊಟ್ಟಿಲ್ಲ, ಕೊಡ್ತಾರೆ. ಸೊ ಇದು ಆದರೆ ಅದಕ್ಕಿಂತ ಮೊದಲು ಕ್ಲಾಸ್ 5ನಲ್ಲಿ ನಾನು ಲವ್ ಫಾರ್ ಎನಿಮಲ್ಸ್ ಪಾಠವನ್ನು ಲೆಸನ್ ಪ್ಲ್ಯಾನ್ ಬರೆದಿದ್ದೇನೆ. ಅದಕ್ಕೆ ಈಗಾಗಲೇ HM ಅವರು ಅಪ್ರೂವಲ್ ಕೊಟ್ಟಿದ್ದಾರೆ, ಅದಕ್ಕೆ ಅಪ್ರೂವ್ ಬರ್ತಾ ಇದೆ. ಕೆಳಗಡೆ ಹೀಗೆ ಜಸ್ಟ್ ಇವಾಗಲೇ ನಾನು ಲೆಸನ್ ಪ್ಲ್ಯಾನ್ ಬರೆದಿದ್ದೇನೆ, HM ಅವರು ಇನ್ನೂ ಅಪ್ರೂವ್ ಕೊಟ್ಟಿಲ್ಲ, ಹೀಗಾಗಿ ಪೆಂಡಿಂಗ್ ಎಂದು ತೋರಿಸ್ತಾ ಇದೆ. ಅಪ್ರೂವ್ ಕೊಟ್ಟ ಮೇಲೆ ಅದು ಅಥೆಂಟಿಕ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಏನು ಮಾಡಬೇಕು, ಲೆಸನ್ ಪ್ಲ್ಯಾನನ್ನು ಈಸಿಯಾಗಿ ಬರೀಬೋದು. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಹೆಲ್ಪ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾಗಿ HM ಅವರು ಒಂದು ಲೆಸನ್ ಪ್ಲ್ಯಾನ್ಗಳಿಗೆ ಅಪ್ರೂವ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.